ಎಲ್ರಿಗೂ ನಮಸ್ಕಾರ. ಮಕ್ಕಳ ಇವತ್ತಿನ ತರಗತಿ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಗದ್ಯವಾಗಿರತಕ್ಕಂತಹ ಧರ್ಮ ಸಮದೃಷ್ಟಿ ಅಂತಕ್ಕಂತಹ ಒಂದು ಪಾಠದ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ, ಧರ್ಮ ಸಮದೃಷ್ಟಿ ಅಂತಕ್ಕಂಥದ್ದು ಒಂದು ಶಾಸನ ಸಾಹಿತ್ಯ. ಇದು ಶಾಸನ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಮಕ್ಕಳೇ, ಭಾರತದ ಇತಿಹಾಸವನ್ನ ನಾವು ತಿಳ್ಕೋಬೇಕು ಅಂತಂದಾಗ ಆಧಾರಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಅಲ್ವಾ? ಅಂತಹ ಆಧಾರಗಳು ಬಂದಾಗ ಪುರಾತತ್ವ ಆಧಾರಗಳು ಬರ್ತವೆ, ದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು ಬರುತ್ತೆ, ಕವಿಗಳು ಬರೆದಿರ್ತಕ್ಕಂತಹ ಸಾಹಿತ್ಯ ಕೃತಿಗಳು ಬರ್ತವೆ, ಶಾಸನಗಳು ಬರ್ತವೆ, ನಾಲ್ಕನೇದಾಗಿ ನಾಣ್ಯಗಳು ಬರ್ತವೆ. ಪುರಾತತ್ವ, ದೇಶೀಯ ಸಾಹಿತ್ಯ, ಶಾಸನಗಳು ಮತ್ತು ನಾಣ್ಯಗಳು. ಅದರಲ್ಲಿ ಒಂದು ಪ್ರಕಾರ, ಈ 4 ಪ್ರಕಾರಗಳು ಕೂಡ ಭಾರತದ ಇತಿಹಾಸಕ್ಕೆ ಪ್ರಮುಖವಾಗಿರತಕ್ಕಂತಹ ಆಧಾರ. ಅದರಲ್ಲಿ ಒಂದು ಮಕ್ಕಳೇ, ಮೊದಲನೇದಾಗಿ ನಿಮ್ಗೆ ಹೇಳಿದೆ ಶಾಸನಗಳು ಕೂಡ ಭಾರತದ ಭವ್ಯ ಪರಂಪರೆಯನ್ನ, ಭವ್ಯ ಇತಿಹಾಸವನ್ನ ತಿಳಿಸ್ತಕ್ಕಂತಹ ಕೆಲಸವನ್ನ ಮಾಡ್ತವೆ. ಶಾಸನ ಅಂತ ಬಂದಾಗ ಈಗ ಅದು ಯಾವ ರೀತಿಯ ಮಾಹಿತಿಯನ್ನಾದ್ರೂ ಸರಿ, ಒಬ್ಬ ರಾಜ ಯಾವ್ದಾದ್ರು ಗ್ರಾಮಕ್ಕೆ ಒಂದು ಉಡುಗೊರೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಥವಾ ದಾನ ದತ್ತಿಗಳನ್ನ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಯುದ್ಧವನ್ನ ಜಯಿಸಿದ್ದ ಆಗಿರೋ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಕಾರಣಗಳಿಗಾಗಿ ಹಿಂದೆ ಶಾಸನಗಳನ್ನ ಕೆತ್ತಿಸ್ತಾ ಇದ್ರು. ಸೊ ಶಾಸನದ ಬಂದಾಗ ಅದರದ್ದು ಪ್ರಕಾರಗಳನ್ನು ನಾವು ಕಾಣ್ತೀವಿ. ದಾನದತ್ತಿ ಶಾಸನಗಳು, ವೀರಗಲ್ಲುಗಳು ಮತ್ತು ಮಾಸ್ತಿಗಲ್ಲುಗಳು ಅಂತಕ್ಕಂಥ ಈ ರೀತಿಯ 3 ಶಾಸನಕ್ಕೆ ಸಂಬಂಧಪಟ್ಟಂತಹ ಪ್ರಕಾರಗಳನ್ನು ಕೂಡ ನಾವು ಕಾಣ್ತೀವಿ. ಸೊ ಆ ರೀತಿಯ ಶಾಸನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಗದ್ಯ ಧರ್ಮ ಸಮದೃಷ್ಟಿ ಅಂತಕ್ಕಂತಹ ಒಂದು ಗದ್ಯ 9ನೇ ತರಗತಿಯಲ್ಲಿ ಇಟ್ಟಿರ್ತಾರೆ. ಮತ್ತೆ ಈ ಒಂದು ಶಾಸನ ಸಾಹಿತ್ಯದಲ್ಲಿ, ಶಾಸನ ಗದ್ಯದಲ್ಲಿ ಇಲ್ಲಿ ವಿಜಯನಗರದ ಸಾಮ್ರಾಜ್ಯ ಮಕ್ಕಳೇ, ಶ್ರೀಕೃಷ್ಣದೇವರಾಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಅರಸನನ್ನು ಇತಿಹಾಸದ ಸಾಮಾನ್ಯ ಕೇಳಿರ್ತೀನಿ ಅನ್ಕೊಳ್ತೀನಿ. ಆ ಶ್ರೀಕೃಷ್ಣದೇವರಾಯರಿಗಿಂತ ಹಿಂದೆ ಬರ್ತಕ್ಕಂತಹ ಮತ್ತೊಬ್ಬ ಶ್ರೇಷ್ಠ ರಸ ಪ್ರೌಢದೇವರಾಯ ಅಂತಕ್ಕಂತಹ ಒಬ್ಬ ರಾಜ ಬರ್ತಾನೆ. ಅವನ ಕಾಲದಲ್ಲಿ ವೈಷ್ಣವರಿಗೂ, ಜೈನರಿಗೂ ಮತ್ತು ವೈಷ್ಣವರನ್ನ ಭಕ್ತರು ಅಂತಲೂ ಕೂಡ ಕರೀತಾರೆ. ಜೈನರಿಗೂ ಮತ್ತು ಭಕ್ತರ ನಡುವೆ ಒಂದು ರೀತಿಯಾಗಿ ವಾಗ್ವಾದ ಅಂತಕ್ಕಂಥದ್ದು, ಕಲಹ ಅಂತಕ್ಕಂಥದ್ದು, ವೈಷಮ್ಯ ಅಂತಕ್ಕಂಥದ್ದು ನಡೀತದೆ, ಸಂಭವಿಸುತ್ತೆ. ಆ ವೈಷಮ್ಯವನ್ನ ಒಬ್ಬ ವಿಜಯನಗರ ಸಾಮ್ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಒಬ್ಬ ರಾಜ ಅಂತಕ್ಕಂಥದ್ದು ಎಷ್ಟು ಸಮರ್ಥವಾಗಿ ನಿಭಾಯಿಸ್ತಾನೆ ಅನ್ನೋದಕ್ಕೆ ಪೂರಕವಾಗಿ ಇಟ್ಟಿರತಕ್ಕಂತಹ ಒಂದು ಗದ್ಯ ಧರ್ಮ ಸಮದೃಷ್ಟಿ ಅಂತಕ್ಕಂಥ ಒಂದು ಗದ್ಯ. ಈ ಗದ್ಯದ ಮುಖಾಂತರವಾಗಿ ಆ ಶಾಸನದ ಒಂದಷ್ಟು ಮಾಹಿತಿಗಳನ್ನ ನಾವು ತಿಳ್ಕೋಬಹುದು. ಮಕ್ಕಳೇ, ಈಗ ನೋಡ್ಕೊಳ್ಳಿ, ನಿಮ್ಮ ಗದ್ಯ ಪಠ್ಯ ಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ. ಪ್ರವೇಶ ಪ್ರಾಚೀನ ಸಮಾಜವನ್ನು ಅರ್ಥ ಮಾಡಿಕೊಂಡು ಸಾಂಸ್ಕೃತಿಕ ಮಹತ್ವವನ್ನು ಗ್ರಹಿಸಲು ಇರುವ ಆಕಾರಗಳಲ್ಲಿ ಶಾಸನ ಸಾಹಿತ್ಯವು ಒಂದು. ದಾನದತ್ತಿ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು ಇವು ಪ್ರಾಚೀನ ಸಾಹಿತ್ಯ ಸಂಸ್ಕೃತಿಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿವೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಬೌದ್ಧ, ಜೈನ, ಪಾರಸಿಕರ ಉದ್ಯಾನದಂತಿರುವ ಭಾರತದಲ್ಲಿರುವ ಮತೀಯ ಸಾಮರಸ್ಯಕ್ಕೆ ಐತಿಹಾಸಿಕ ಹಿನ್ನೆಲೆ, ಸಾಮಾಜಿಕ ಸಾಮರಸ್ಯಕ್ಕೊಂದು ದಾಖಲೆಯಂತಿರುವ ಶಾಸನವನ್ನ ಇಲ್ಲಿ ಪರಿಚಯಿಸಲಾಗಿದೆ. ಭಾಷೆಯ ಬೆಳವಣಿಗೆಯ ಅಧ್ಯಯನಕ್ಕೆ ಶಾಸನಗಳು ಹೇಗೆ ಪೂರಕವಾಗಿವೆ ಎಂಬುದನ್ನ ಈ ಶಾಸನದ ಮೂಲಕ ತಿಳಿಯಬಹುದು. ಇದಿಷ್ಟು ಪ್ರವೇಶದ ಭಾಗಗಳ ಶಾಸನಕ್ಕೆ ಸಂಬಂಧಪಟ್ಟಂತಹ ಒಂದು ಪೂರಕವಾಗಿರುವಂತಹ ಮಾಹಿತಿ ಇದೆ. ಈಗ ನಾವು ಗದ್ಯವನ್ನು ನೋಡೋಣ. ಸ್ವಸ್ತಿ ಸಮಾಪ್ತ ಪ್ರಶಸ್ತಿ ಸಾಹಿತ್ಯಂ. ಇಲ್ಲಿ ಶಾಸನದ ಆರಂಭದಲ್ಲಿ ನಮ್ಮ ಯಾರೋ ರಾಮಾನುಜಾಚಾರ್ಯ, ಸಾಮಾನ್ಯವಾಗಿ
ಅದರಲ್ಲಿ ಒಬ್ಬರು ರಾಮಾನುಜಾಚಾರ್ಯರು ಅಂತೇಳಿ. ಸೊ ಆ ರಾಮಾನುಜಾಚಾರ್ಯರನ್ನ ಕುರಿತಂತೆ ಇರ್ತಕ್ಕಂಥ ಒಂದು ಪದ್ಯ. ಸೊ ಈ ಪದ್ಯವನ್ನ ನೋಡೋಣ. ಆ ಪದ್ಯದ ನಂತರದಲ್ಲಿ ನಾವು ಮುಂದೆ ನೋಡೋಣ. ಸೊ ಆ ಪದ್ಯದಲ್ಲಿ ಇರೋ ಹಾಗೆ ನೋಡೋಣ. ಪಾಷಂಡ ಸಾಗರ ಮಹಾಬಡವ ಮುಖಾಗ್ನೇಹಿ ಶ್ರೀರಂಗರಾಜ ಚರಣಾಂಬುಜ ಮೂಲದಾಸಾಹ ಶ್ರೀ ವಿಷ್ಣುಲೋಕ ಮುನಿಮಂಟಪ ಮಾರ್ಗದಾಳಿ ರಾಮಾನುಜೋ ವಿಜಯತೆ ಯತಿ ರಾಜರಾಜಾಹ. ಇದು ಪದ್ಯ ಭಾಗವೇ. ಅಂದ್ರೆ ಈಗ ಅದರ ಅರ್ಥವನ್ನ ತಿಳ್ಕೊಳ್ಳೋಣ. ಏನಾಗಿದೆ ಅನ್ನೋದು ಅಂದ್ರೆ ರಾಮಾನುಜಾಚಾರ್ಯರಿಗೆ ಜಯವಾಗಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯ ಭಾಗ ಹೇಗಿದೆ, ಅದರ ಅರ್ಥ ಏನು ಅನ್ನೋದನ್ನ ನಾವು ಒಂದೊಂದಾಗಿ ಬಿಡಿಸಿ ನೋಡೋಣ ಮಕ್ಕಳೇ. ಪಾಷಂಡ ಅಂತಂದ್ರೆ ಮಕ್ಕಳೇ ಸಂಪ್ರದಾಯ ವಿರೋಧಿಸುವ. ಪಾಷಂಡ ಅಂದ್ರೆ ಸಂಪ್ರದಾಯ ವಿರೋಧಿಸುವ. ಅವರನ್ನ ನಾಸ್ತಿಕ ಅಂತ ಕೂಡ ನಾವು ಕರೀತೀವಿ. ಆಸ್ತಿಕರು ಸಂಪ್ರದಾಯವನ್ನ ನಂಬತಕ್ಕಂಥವ್ರು, ನಾಸ್ತಿಕರೇ ಸಂಪ್ರದಾಯವನ್ನ ವಿರೋಧಿಸ್ತಕ್ಕಂಥವ್ರು, ಅವರನ್ನ ನಾಸ್ತಿಕ ಅಂತೇಳಿ ಕರೀತೀವಿ ನಾವು. ಸೊ ಪಾಷಂಡ ಅಂದ್ರೆ ಸಂಪ್ರದಾಯವನ್ನ ವಿರೋಧಿಸುವವರು. ಸಾಗರ ಮಹಾಬಡವ ಮುಖಾಗ್ನೇಹಿ ಅಂದ್ರೆ ಸಮುದ್ರದೊಳಗೆ ಕುದುರೆಯ ಮುಖದಿಂದ ಹೊರಟ ಬೆಂಕಿಯಂತಿರುವ, ಸಮುದ್ರದೊಳಗೆ ಕುದುರೆಯ ಮುಖದಿಂದ ಹೊರಟ ಬೆಂಕಿಯಂತಿರುವ ಅಂತ ಅರ್ಥ ಬರುತ್ತೆ. ಮಹಾಬಡವ ಮುಖಾಗ್ನೇಹಿ ಅಂದ್ರೆ ಇದೊಂದು ಒಂದು ಕಥೆ ಬರುತ್ತೆ ಮಕ್ಕಳೇ. ಇಲ್ಲಿ ಅದೊಂದು ಅಂದ್ರೆ ಒಂದು ಸಂದರ್ಭದಲ್ಲಿ ಪೂರ್ವ ಅಂತಕ್ಕಂತಹ ಒಬ್ಬ ಋಷಿ ಇರ್ತಾನಂತೆ. ಅವರಿಗೆ ಮಕ್ಕಳಿರೋದಿಲ್ಲಂತೆ. ಮಕ್ಕಳು ಆಗಲಿ ಅಂತ ಹೇಳ್ಬಿಟ್ಟು ಒಂದು ದರ್ಬೆಯನ್ನ ತಗೊಂಡ್ಬಿಟ್ಟು ತನ್ನ ತೊಡೆಯನ್ನ ಮತಿಸಿಕೊಂಡಂತೆ. ಆ ಮತಿಸಿಕೊಂಡಾಗ ಆ ತೊಡೆಯಿಂದ ಒಂದು ಜ್ವಾಲಾಮುಖಿ ಉದ್ಭವವಾಗುತ್ತದೆ. ಆ ಜ್ವಾಲಾಮುಖಿಯ ಮುಖೇನ ಒಬ್ಬ ಪುತ್ರ ಜನಿಸ್ತಾನಂತೆ. ಆ ಪುತ್ರ ಏನಿರ್ತಾನಂದ್ರೆ ಅವನು ಆ ಜ್ವಾಲೆಯಿಂದ ಇಡೀ ಲೋಕವನ್ನ ದಹಿಸಲಾರಂತೆ, ಅಂದ್ರೆ ಸುಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರಂತೆ. ಆಗ ಏನ್ ಮಾಡ್ತಾನೆ ಆ ಬ್ರಹ್ಮ ಅಂತಕ್ಕಂಥ ಯಾಕಂದ್ರೆ ಆ ಒಂದು ಇಡೀ ಲೋಕವೇ ದಹಿಸ್ತಾ ಇಡೀ ಪ್ರಪಂಚವೇ ನಾಶ ಆಗುತ್ತೆ. ಸೊ ಹಾಗಾಗಿ ಪ್ರಪಂಚವನ್ನ ರಕ್ಷಿಸುವ ಸಲುವಾಗಿ ಬ್ರಹ್ಮದೇವ ಅಂತಕ್ಕಂಥವ್ರು ಏನ್ ಮಾಡ್ತಾರಂದ್ರೆ ಅವನನ್ನ ಸಮುದ್ರಕ್ಕೆ ತುಳಿತಾರಂತೆ. ಸಮುದ್ರಕ್ಕೆ ತಳ್ಳಿಬಿಟ್ಟು ಅವನನ್ನ ಏನ್ ಮಾಡ್ತಾರಂತೆ, ಅವನನ್ನ ಕುದುರೆಯ ಮುಖದವನನ್ನಾಗಿ ಮಾಡ್ತಾನಂತೆ. ಸೊ ಈ ರೀತಿಯಾಗಿ ನಮ್ಮ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ಪಠ್ಯಪುಸ್ತಕದಲ್ಲಿ. ಸೊ ಈ ರೀತಿಯಾಗಿ ಪಾಷಂಡದ ಸಂಪ್ರದಾಯವನ್ನ ವಿರೋಧಿಸ್ತಕ್ಕಂಥವ್ರು. ಬಡವ ಮುಖ ಹೇಳಿದ್ರೆ ಸಮುದ್ರದೊಳಗೆ ಕುದುರೆಯ ಮುಖದಿಂದ ಹೊರಟ ಬೆಂಕಿಯಂತಿರುವ. ಶ್ರೀರಂಗರಾಜ ಚರಣಾಂಬುಜ ಅಂದ್ರೆ ಪಾದ. ಶ್ರೀರಂಗರಾಜರ ಚರಣದ ಪಾದ. ಅಂಬುಜ ಅಂದ್ರೆ ತಾವರೆ ಅಂತೇಳಿ ಅರ್ಥ ಬರುತ್ತೆ. ಸರಿ, ಕಮಲ. ಶ್ರೀರಂಗರಾಜರ ಪಾದ ಕಮಲದ ಮೂಲದಾಸರಾದ ಜೊತೆಗೆ ಶ್ರೀ ವಿಷ್ಣು ಲೋಕ ಮಣಿಮಂಟಪ ಮಾರ್ಗದಾಯಿ. ಶ್ರೀ ವಿಷ್ಣು ಲೋಕಕ್ಕೆ ಮಾರ್ಗವನ್ನ ಕರುಣಿಸಿದಂತಹ ಶ್ರೀ ವಿಷ್ಣುವಿನ ಲೋಕಕ್ಕೆ ಮಾರ್ಗವನ್ನ ತೋರಿಸಿಕೊಟ್ಟಂತಹ ರಾಮಾನುಜೋ ವಿಜಯತೆ ಯತಿ ರಾಜರಾಜಾಹ. ರಾಮಾನುಜಾಚಾರ್ಯರಿಗೆ ಜಯವಾಗಲಿ ಅಂತಕ್ಕಂಥ ಒಂದು ಅರ್ಥದಲ್ಲಿ ಈ ಮೇಲಿನ ಪದ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಮಕ್ಕಳೆಲ್ಲ ಹೇಳಿದರೆ ಸಂಪ್ರದಾಯವನ್ನು ವಿರೋಧಿಸುವವನು, ಸಮುದ್ರದೊಳಗೆ ಕುದುರೆಯ ಮುಖದಿಂದ ಹೊರಟ ಬೆಂಕಿ ಅಂತಿರ್ತಕ್ಕಂಥವನು, ಜೊತೆಗೆ ಶ್ರೀರಂಗರಾಜರಾಗಿರ್ತಕ್ಕಂತಹ ಶ್ರೀರಂಗರಾಜರ ಪಾದ ಕಮಲಗಳ ಮೂಲ ದಾಸರಾಗಿರ್ತಕ್ಕಂತಹ ಶ್ರೀ ವಿಷ್ಣು ಲೋಕಕ್ಕೆ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಶ್ರೀ ರಾಮಾನುಜಾಚಾರ್ಯರಿಗೆ ಜಯವಾಗಲಿ ಅಂತ ಹೇಳ್ತಾ ಈ ಶಾಸನವನ್ನ ಆರಂಭವನ್ನ ಮಾಡ್ತಾರೆ. ನೋಡೋಣ ಈ ಶಾಸನದಲ್ಲಿ ಏನಿದೆ, ಸ್ವಲ್ಪ ಸಮದೃಷ್ಟಿ ಪಾಠದಲ್ಲಿ ಯಾವ ವಿಚಾರದ ಬಗ್ಗೆ ಹೇಳಿದರೆ ಅನ್ನೋದನ್ನ. ಶಕವರ್ಷ 1290ನೇ ಕೀಲಕ ಸಂವತ್ಸರದ
10 ಬೃಹಸ್ಪತಿ ಸ್ವಸ್ತಿ ಶ್ರೀ ಮನ್ಮಹಾಮಂಡಲೇಶ್ವರಂ ಹರಿರಾಯ ವಿವಾಡ ಭಾಷೆಗೆ ತಪ್ಪುವ ರಾಯರ ಗಂಡ ಶ್ರೀ ವೀರಭುಕ್ಕರಾಯನು ಪೃಥ್ವಿ ರಾಜ್ಯವ ಮಾಡುವ ಕಾಲದಲ್ಲಿ. ಮಗಳೇ, ಇದು ಹಳಗನ್ನಡ ಆಗಿರುವಂತ ಹಳಗನ್ನಡದಲ್ಲಿ ಎಲ್ಲೂ ಕೂಡ ಅರ್ಧ ವಿರಾಮ, ಅಲ್ಪ ವಿರಾಮ ಆಗಿ, ಪೂರ್ಣ ವಿರಾಮ ಆಗಿ ಎಲ್ಲೂ ಕೂಡ ಬರೋದಿಲ್ಲ. ಹಾಗಾಗಿ ಅರ್ಥಕ್ಕೆ ಲೋಪ ಬರದ ಹಾಗೆ ನಾವು ಅರ್ಥಕ್ಕನುಗುಣವಾಗಿ ನಿಲ್ಲಿಸಬೇಕಾಗುತ್ತೆ, ಯತಿಯನ್ನ ಬಳಸಿಕೊಳ್ಬೇಕಾಗುತ್ತೆ. ಹಾಗಾಗಿ ಶಕವರ್ಷ ಅಂದ್ರೆ 1290 ಇಸವಿ, 1290 1290 ಇಸ್ವಿಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಸೊ ಅದು ಕೀಲಕ ಸಂವತ್ಸರ. ಅಂದ್ರೆ ಮಕ್ಕಳೇ, ನಮ್ಮ ಹಿಂದೂ ಭಾರತೀಯ ಕ್ಯಾಲೆಂಡರ್ ಪ್ರಕಾರ, ಹಿಂದೂ ಪಂಚಾಂಗದ ಪ್ರಕಾರವಾಗಿ ವರ್ಷಕ್ಕೆ 60 ಸಂವತ್ಸರ ಅಂತ ಹೇಳ್ತೀವಿ, 60 ಸಂವತ್ಸರ ಅಂತ ಹೇಳ್ತೀವಿ. ಅದರಲ್ಲಿ 42ನೆಯ ಸಂವತ್ಸರ ಕೀಲಕ ಸಂವತ್ಸರ ಅಂತಕ್ಕಂಥದ್ದು. ಅಂತಹ ಒಂದು 42ನೆಯ ಸಂವತ್ಸರವಾಗಿರ್ತಕ್ಕಂತಹ ಕೀಲಕ ಸಂವತ್ಸರದಲ್ಲಿ ಕೀಲಕ ಸಂವತ್ಸರ ಶು ಅಂದರೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ ಇರುತ್ತೆ. ಇಲ್ಲಿ ಶುಕ್ಲ ಪಕ್ಷದಲ್ಲಿ ನಡೆದಂತಹ ಒಂದು ಶುಕ್ಲ ಪಕ್ಷ ಆಗಿರುತ್ತೆ. ಜೊತೆಗೆ ಬೃ ಅಂದ್ರೆ ಬೃಹಸ್ಪತಿ ವಾರ. ನಮ್ಮಲ್ಲಿ ವಾರಕ್ಕೆ 7 ದಿನ ಇದೆ. ಒಂದೊಂದು ದಿನವನ್ನ ಒಂದೊಂದು ಹೆಸರಿಂದ ಕರಿತೀವಿ. ಬೃಹಸ್ಪತಿ ವಾರ ಅಂದ್ರೆ ಸಾಮಾನ್ಯವಾಗಿ ಬೇಸ್ವಾರ ಅಂತ ಕೂಡ ಕರೀತಾರೆ, ಗುರುವಾರ ಅಂತ ಕೂಡ ಕರೀತೀವಿ. ಸಾಮಾನ್ಯ ಹಳ್ಳಿ ಕಡೆ ಬೇಸ್ವಾರ ಅನ್ನೋದನ್ನ ನೀವು ಕೇಳಿರ್ತೀವಿ, ಬೃಹಸ್ಪತಿ ವಾರ ಅನ್ನೋದನ್ನು ಕೂಡ ಕೇಳ್ತೀವಿ. ಸೊ ಆ ರೀತಿಯಾಗಿ 42ನೇ ಸಂವತ್ಸರ ಆಗಿರ್ತಕ್ಕಂತಹ ಕೀಲಕ ಸಂವತ್ಸರದಲ್ಲಿ ಶುಕ್ಲ ಪಕ್ಷದ ಸಂದರ್ಭದಲ್ಲಿ 10 ಬೃಹಸ್ಪತಿ ವಾರ. ಸೊ ಅಂತಹ ಸಂದರ್ಭದಲ್ಲಿ ಶ್ರೀ ಮಹಾಮಂಡಲೇಶ್ವರ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ಯಶಸ್ವಿಯಾಗಿ ವಿಜಯನಗರ ಸಾಮ್ರಾಜ್ಯವನ್ನ ನಡೆಸ್ತಾ ಇರತಕ್ಕಂಥ ಯಾರಂದ್ರೆ ಬುಕ್ಕರಾಯನು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತೆ. ಸೊ ಅವನು ಎಂತಹ ಒಂದು ಸ್ವಭಾವವನ್ನು ಮೈಗೂಡಿಸಿಕೊಂಡಿದ್ದಂದ್ರೆ, ಹರಿರಾಯ ವಿವಾಡ ಭಾಷೆ ತಪ್ಪುವ ರಾಯರ ಗಂಡ ಅಂದ್ರೆ ಶತ್ರುರಾಜರನ್ನ ಸದೆ ಬಿಡ್ತಕ್ಕಂಥವನಾಗಿದ್ದರಂತೆ. ಶತ್ರುರಾಜರನ್ನ ಸದೆ ಬಿಡ್ತಕ್ಕಂಥದ್ರೆ ಅಪಾರವಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನ ಒಳಗೊಂಡಿರ್ತಕ್ಕಂಥವನು, ಶತ್ರುರಾಜರನ್ನ ಹಿಮ್ಮಡಿಸ್ತಕ್ಕಂಥವನು, ಅವರನ್ನ ಏನು ಮಗ್ಗಲು ಬೈತಕ್ಕಂಥವನು ಆಗಿದ್ದಂತೆ. ಜೊತೆಗೆ ನುಡಿದಂತೆ ನಡೆಯದ ರಾಜರ ದರ್ಪವನ್ನ ಮುರಿಯುವವನಾಗಿದ್ದಂತೆ. ನುಡಿದಂತೆ ನಡೆಯದ ರಾಜರ ದರ್ಪವನ್ನು ಮುರಿಯುವವನು ಇವನಾಗಿದ್ದಂತೆ. ಯಾರು? ವೀರಭುಕ್ಕರಾಯರು. ಶ್ರೀ ವೀರಭುಕ್ಕರಾಯರು ರಾಜ್ಯವನ್ನ, ಪೃಥ್ವಿ ಅಂದ್ರೆ ರಾಜ್ಯದ ಬಿಟ್ಟು ಪೃಥ್ವಿಯ ರಾಜ್ಯವನ್ನ ಆಳ್ತಾ ಇದ್ದಂತೆ. ನೋಡ್ರಿ, ಅಂತಹ ಸಂದರ್ಭದಲ್ಲಿ ಶ್ರೀ ವೀರಭುಕ್ಕರಾಯರು ಅಧಿಕಾರವನ್ನ ನಡೆಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ, ಇಡೀ ಭೂಮಂಡಲದ ಅಧಿಕಾರವನ್ನು ನಡೆಸತಕ್ಕಂತಹ ಒಂದು ಸಂದರ್ಭದಲ್ಲಿ ಜೈನರಿಗೂ ಭಕ್ತರಿಗೂ ಸಂವಾದ ಅಂದ್ರೆ ವಾಗ್ವಾದ ಉಂಟಾಯಿತು. ಸೊ ವಾಗ್ವಾದ ಉಂಟಾಗಿ, ಸಾಮಾನ್ಯವಾಗಿ ಜನಾಂಗೀಯದು ಇದ್ದೇ ಇರುತ್ತೆ. ಹಾಗಾಗಿ ಅವತ್ತಿನ ಕಾಲದಲ್ಲೂ ಕೂಡ ಇತ್ತು. ಹಾಗಾಗಿ ಆ ಒಂದು ವಾಗ್ವಾದವನ್ನ, ಜಗಳವನ್ನ ಆದಂತಹ ಸಂದರ್ಭದಲ್ಲಿ ಅವತ್ತಿನ ರಾಜನಾಗಿರ್ತಕ್ಕಂತಹ ವೀರಭುಕ್ಕರಾಯನನ್ನ ಬರ್ತಾರೆ. ನೋಡೋಣ ಯಾರ್ಯಾರೆಲ್ಲ ಬರ್ತಾರೆ ನೋಡೋಣ. ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ ವಾಗ್ವಾದಗೊಂಡು ಆನೆಗೊಂದಿ, ಹೊಸಪಟ್ಟಣ, ಪೆನುಮಂಡ, ಕಲ್ಲೇಹರ, ಪಟ್ಟಣ ಒಳಗಾದ, ಇವತ್ತಿನ ಹೆಸರು ಬೇರೆ ಬೇರೆ ಇದೆ ಮತ್ತೆ. ಸೊ ಅವತ್ತಿನ ಕಾಲದಲ್ಲಿರ್ತಕ್ಕಂತಹ ಪಟ್ಟಣಗಳ ಹೆಸರುಗಳು ಆನೆಗೊಂದಿ, ಹೊಸಪಟ್ಟಣ, ಪೆನುಮಂಡ, ಕಲ್ಲೇಹ ಅಂತಕ್ಕಂಥದ್ದು ಪಟ್ಟಣಗಳ ಹೆಸರು. ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಪಟ್ಟಣದ ಸಮಸ್ತ ನಾಡ ಭೂಮಿ ಜನಗಳು, ಆ ಒಂದು ಎಲ್ಲಾ ಪಟ್ಟಣಗಳ ಎಲ್ಲಾ ಜನರು ಕೂಡ ಬುಕ್ಕರಾಯನನ್ನ, ಸೊ ಅದೇ ವೀರಭುಕ್ಕರಾಯರ ರಾಜ್ಯಭಾರ ಮಾಡ್ತಾ ಇದ್ದ ಆ ಬುಕ್ಕರಾಯನನ್ನ ಕಾಣ್ತಾರೆ. ಬಂದು ಯಾಕಾಗಿ ಬುಕ್ಕರಾಯನನ್ನ ಕಾಣ್ತಾರೆ ನೋಡೋಣ. ಭಕ್ತರು ಮಾಡೋ ಅನ್ಯಾಯಗಳನ್ನು ವಿನ್ನಹ ಮಾಡಲಾರ. ಭಕ್ತರು ಅಂತಂದ್ರೆ ಯಾರು?
ಭಕ್ತರು ಅಂತಂದ್ರೆ ವೈಷ್ಣವರು ಅಂತಕ್ಕಂಥ ಅರ್ಥ ಬರುತ್ತೆ. ಹಾಗಾಗಿ ಹೊಸಪಟ್ಟಣ, ಆನೆಗುಂದಿ, ಹೊಸಪಟ್ಟಣ, ಪೆನುಗೊಂಡ ಮತ್ತು ಕಲ್ಲೇಹದ ಪಟ್ಟಣದಲ್ಲಿರ್ತಕ್ಕಂತಹ ಸಮಸ್ತ ಜನರು ಕೂಡ ಆ ರಾಜ್ಯದ ಅರಸನಾಗಿರ್ತಕ್ಕಂಥ ವೀರ ಮುಕ್ಕರಾಯನ ಬಂದು ಕಾಣ್ತಾರೆ. ಕಾಣ್ಬಿಟ್ಟು ಹೇಳ್ತಾರೆ, ಭಕ್ತರು ಅಂದ್ರೆ ವೈಷ್ಣವರು ಮಾಡತಕ್ಕಂತಹ ಅನ್ಯಾಯಗಳನ್ನ ತಮ್ಮ ರಾಜನಲ್ಲಿ ಅರಿಕೆ ಮಾಡ್ಕೊಳ್ತಾರೆ, ಭಿನ್ನವಿಸ್ಕೊಳ್ತಾರೆ. ವಿಜ್ಞಾಪನೆ ಮಾಡ್ಕೊಳ್ತಾರೆ. ವಿಜ್ಞಾಪನೆಯನ್ನ ಮಾಡಲಾಗಿ ರಾಜ ಏನ್ ಮಾಡ್ದ, ಕೋವಿಲ್ ತಿರುಮಲೆ ಪೆರುಮಾಳ್, ಕೋವಿಲ್ ತಿರುನಾರಾಯಣಪುರ ಮುಖ್ಯವಾದ ಸಕಲ ಆಚಾರ್ಯರನ್ನು ಎಲ್ಲೆಲ್ಲಿಯ ಸಕಲ ಆಚಾರ್ಯರನ್ನ, ಕೋವಿಲ್ ತಿರುಮಲೆ ಪೆರುಮಾಳ್, ಕೋವಿಲ್ ತಿರುನಾರಾಯಣಪುರ ಈ ಪ್ರದೇಶದಲ್ಲಿರ್ತಕ್ಕಂಥ ಸಕಲ ಆಚಾರ್ಯರನ್ನ ಕರೆಸ್ತಾನೆ. ಜೊತೆಗೆ ಸಕಲ ಸಮಯಗಳನ್ನ ಕರೆಸ್ತಾನೆ. ಸಕಲ ಸಮಯಗಳಂದ್ರೆ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ ಅನುಸರಿಸ್ತಕ್ಕಂಥವ್ರು, ಅನುಸರಿಸ್ತಕ್ಕಂಥವ್ರನ್ನ ಸಮಯಗಳು ಅಂತ ಕರೀತಾರೆ, ಅವರನ್ನ ಕರೆಸ್ತಾನೆ. ಜೊತೆಗೆ ಸಕಲ ಸಾತ್ವಿಕರನ್ನ, ಸಾತ್ವಿಕ ಅಂದ್ರೆ ಸತ್ವ ಉತ್ತಮ ಗುಣಗಳನ್ನ ಒಳಗೊಂಡಿರ್ತಕ್ಕಂಥವ್ರು ಅಥವಾ ಸತ್ವ ಗುಣವನ್ನ ಒಳಗೊಂಡಿರ್ತಕ್ಕಂಥವ್ರು, ಅಂತಹ ಸಾತ್ವಿಕರನ್ನ ಕರೆಸ್ತಾನೆ. ಜೊತೆಗೆ ಮೋರ್ಚಿಕರನ್ನ ಕರೆಸ್ತಾನೆ. ಮೋರ್ಚಿಕರಂದ್ರೆ ಅಕ್ಕಸಾಲಿ, ಅಕ್ಕಸಾಲಿಗಳನ್ನ ಕರೆಸ್ತಾರೆ. ಜೊತೆಗೆ ತಿರುವಿಡಿ ತಣ್ಣೀರವರನ್ನು ಕೂಡ ಕರೆಸ್ತಾರೆ. ಅಂದ್ರೆ ತಿರುವಿಡಿ ತಣ್ಣೀರವರು ಯಾರಂದ್ರೆ ರಾಟೆಯಿಂದ ತಿರುಗಿಸಿ ನೀರನ್ನ ಹರಿಸ್ತಕ್ಕಂಥದ್ದು. ಇವತ್ತಿನ ಕಾಲದಲ್ಲಿ ಮಕ್ಕಳೇ ಒಂದು ಸ್ವಿಚ್ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ಮೋಟರ್ ಆನ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ನೀರು ಪೈಪಲ್ಲಿ ಬಂದು ಬಿಡುತ್ತೆ, ಒಂದು ಸ್ವಿಚ್ಚಲ್ಲಿ ಅದಾಗುತ್ತೆ. ಬಟ್ ಹಿಂದೆಲ್ಲ ಬಾವಿಯಿಂದ ನೀರನ್ನ ತೆಗಿತಕ್ಕಂಥದ್ದು ಅಷ್ಟು ಸುಲಭದ ಮಾತ್ರ ಕೆಲಸ ಆಗಿಲ್ಲ. ಸೊ ಅದಕ್ಕೆ ಸಾಕಷ್ಟು ಪರಿಶ್ರಮ ಬೇಕಾಗಿತ್ತು, ಜೊತೆಗೆ ಅದಕ್ಕೆ ಸಾಕಷ್ಟು ಜನಸಂಖ್ಯೆ ಕೂಡ ಬೇಕಾಗಿತ್ತು. ಹಾಗಾಗಿ ಅದನ್ನ ಆ ಕೆಲಸವನ್ನ ಮಾಡುವ ಅಂದ್ರೆ ರೈತರು ಮಾಡ್ತಕ್ಕಂಥ ಉಳುಮೆ ಮಾಡ್ತಕ್ಕಂಥ ಹೊಳೆಯ ನೀರನ್ನು ನಡೆಸ್ತಕ್ಕಂಥದ್ದಾಗಿರ್ಬೇಕು, ಕುಡಿಯೋದಕ್ಕಾಗಿರ್ಬೋದು. ಸೊ ಹಾಗಾಗಿ ಆ ಕೆಲಸವನ್ನ ನೀರನ್ನ ತೆಗಿತಕ್ಕಂಥ ಕೆಲಸಕ್ಕಾಗಿ ಒಂದಿಷ್ಟು ಜನಾಂಗ ಇತ್ತು. ಸೊ ಅವರನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು ತಿರುಪಡಿ ತಣ್ಣೀರವರಂದ್ರೆ ರಾಟೆ ತಿರುಗಿಸಿ ನೀರನ್ನ ಹರಿಸ್ತಕ್ಕಂಥವ್ರು. ಅವರನ್ನ ನಾವು ಜಲಗಾರರು ಕೂಡ ತಿಳ್ಕೋಬಹುದು. ಸೊ ಅವರನ್ನ ಕರೆಸ್ತಾನೆ. ಜೊತೆಗೆ 48 ಜನಗಳನ್ನು ಕೂಡ ಕರೆಸ್ತಾನೆ. ಜೊತೆಗೆ ಸಾವಂತ ಭೋವಗಳು ಅಂದ್ರೆ ಸಾಮಂತರ ಅಂದ್ರೆ ಭೋವಗಳಂದ್ರೆ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ವಾಸಿಸ್ತಕ್ಕಂಥ ಒಂದು ವರ್ಗದ ಗುಂಪು. ಭೋವಗಳಂದ್ರೆ ಮಲೆನಾಡಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸವನ್ನ ಮಾಡತಕ್ಕಂತಹ ಒಂದು ವರ್ಗದ ಗುಂಪನ್ನ ಭೋವಕ್ಕಳು ಅಂತೇಳಿ ಕರೀತಾರೆ. ಸೊ ಅಂತಹ ಭೋವಕ್ಕಳನ್ನ ಕರೆಸ್ತಾರೆ. ಜೊತೆಗೆ ತಿರುಕುಲ ಅಂದ್ರೆ ಅಲೆಮಾರಿಗಳು. ತಿರುಕುಲ ಅಂದ್ರೆ ಅಲೆಮಾರಿಗಳನ್ನ ತಿರುಕುಲ ಅಂದ್ರೆ ಅಂತಹ ಅಲೆಮಾರಿಗಳನ್ನ ಕರೆಸ್ತಾನೆ. ಜೊತೆಗೆ ಜಾಂಬವ ಕುಲ ಒಳಗಾದ ಅಂದ್ರೆ ಕರಡಿ ಗುರುತಿನ ಧ್ವಜವುಳ್ಳ ದೊರೆಯ ಕುಲದವರು. ಜಾಂಬವ ಕುಲದವರು ಅಂದ್ರೆ ಮಕ್ಕಳೇ ಬರ್ತೀನಿ, ಕರಡಿ ಗುರುತಿನ ಧ್ವಜವುಳ್ಳ ದೊರೆಯ ಕುಲದವರು. ಜಾಂಬವ ಕುಲದವರೇ ಕರಡಿ ಗುರುತಿನ ಧ್ವಜವುಳ್ಳ ದೊರೆಯ ಕುಲದವರನ್ನ ಜಾಂಬವ ಕುಲದವರು ಅಂತ ಹೇಳ್ತೀವಿ. ಸೊ ಅವರನ್ನ ಕರೆಸ್ತಾ ಇದ್ದಾರೆ. ನೆಕ್ಸ್ಟ್ 18 ನಾಡ ಶ್ರೀ ವೈಷ್ಣವರ ಕೈಯಲ್ಲಿ. ಸೊ ಅವರೆಲ್ಲರನ್ನ ಕರೆಸ್ಬಿಟ್ಟು 18 ನಾಡಿನಲ್ಲಿರ್ತಕ್ಕಂತಹ ವೈಷ್ಣವರ ಕೈಯನ್ನ ಮುಂದೆ ಮಾಡ್ತಾ ಇದ್ದಾನೆ. ಅಂದ್ರೆ 18 ನಾಡಿನಲ್ಲಿದ್ದರೂ ಕೂಡ ಯಾವ್ಯಾವ ನಾಡಿನಲ್ಲಿ ಇದ್ದಾರೆ ಅಂತೇಳಿ ಲೆಕ್ಕ ಬಿಟ್ಟು 18 ನಾಡಿನಲ್ಲಿ ವೈಷ್ಣವರು ಇರ್ತಾರೆ. ಅವರೆಲ್ಲರೂ ಕಳಿಸ್ಬಿಟ್ಟು ಅವರ ಕೈಯನ್ನ ಮುಂದೆ ಚಲಿಸ್ತಾ ಇದ್ದಾನೆ. ನೋಡಿ
ಮಹಾರಾಜರು ಶ್ರೀ ವೈಷ್ಣವ ದರ್ಶನಕ್ಕೂ ಜೈನ ದರ್ಶನಕ್ಕೂ ಯಾವುದೇ ದರ್ಶನಕ್ಕೆಯೋ ಭೇದವಿದೆ ಎಂದು ರಾಯರು ಅಂದರೆ 18 ನಾಡುಗಳಿಂದ ಬಂದಿರತಕ್ಕಂತಹ ವೈಷ್ಣವರ ಕೈಯನ್ನ ಮುಂದೆ ಚಾಚಿಬಿಟ್ಟು ವೈಷ್ಣವರ ಧರ್ಮಕ್ಕೂ ಜೈನರ ಧರ್ಮಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಎರಡೂ ಕೂಡ ಒಂದೇ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಒಂದೇ ಅಂದ್ರೆ ಎರಡೂ ಕೂಡ ಒಂದೇ ರೀತಿಯ ತೂಕವನ್ನು ಹೊಂದಿರತಕ್ಕಂಥವು, ಒಂದೇ ಸಮಾನವಾಗಿ ಇರತಕ್ಕಂಥವು ಅಂತ ಹೇಳಿ ಹೇಳೋಣ. ಜೊತೆಗೆ ವೈಷ್ಣವರ ಕೈಯಲ್ಲಿ ಜೈನರ ಕೈ ಹಿಡಿದುಕೊಂಡು ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಗಳು ನೋಡಿ. ವೈಷ್ಣವರ ಕೈ 18 ನಾಡುಗಳಿಂದ ಬಂದಿರತಕ್ಕಂತಹ ವೈಷ್ಣವರ ಕೈ ಮುಂದೆ ಚಾಚಿದ್ದು ಅವರ ಕೈಯಲ್ಲಿ ಜೈನರ ಕೈಯನ್ನ ಇಟ್ಟು ವೈಷ್ಣವ ಧರ್ಮಕ್ಕೂ ಜೈನ ಧರ್ಮಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ, ಇಲ್ಲವೇ ಇಲ್ಲ, ಅವೆರಡೂ ಒಂದೇ ಅಂತಕ್ಕಂಥ ಒಂದು ಆದೇಶವನ್ನು ಮಾಡ್ತಾನೆ. ಜೊತೆಗೆ ಪಂಚ ಪೂರ್ವ ಮರ್ಯಾದೆಗಳು ಪಂಚಮಹಾವಾದ್ಯಗಳು. ಪಂಚ ಮಹಾವಾದ್ಯಗಳು ಅಂದರೆ ತಾಳ, ಹಳಗ, ಗಂಟೆ, ಮೋರಿ, ಸನಾದಿ. ಮಕ್ಕಳೇ, ತಾಳ, ಹಳಗ, ಗಂಟೆ, ಮೋರಿ, ಸನಾದಿ ಈ 5 ಸಾಮಗ್ರಿಗಳನ್ನ ಪಂಚ ಮಹಾವಾದ್ಯಗಳು ಅಂತ ಹೇಳ್ತೀವಿ. ಪಂಚದ 5 ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹ ಪ್ರಮುಖ ವಾದ್ಯಗಳು. ಆ ವಾದ್ಯಗಳು ಜೈನರಿಗೆ ಸಂಬಂಧವು. ಇದರ ಕೂಡ ಪೂರ್ವದಲ್ಲಿ ಹಿಂದೆ ಯಾವ ರೀತಿಯಾಗಿ ಜೈನರು ಇವುಗಳನ್ನ ಅನುಸರಿಸಿಕೊಂಡು ಬರ್ತಾ ಇದ್ರು, ಅದೇ ರೀತಿಯಂತೆ ಇಲ್ಲಿ ಬರುತ್ತೆ. ಪೂರ್ವ ಮರ್ಯಾದೆಗಳು ಪಂಚ ಮಹಾವಾದ್ಯಗಳು, ಕಳಶವು, ಸಲುವು. ಈ ಹಿಂದಿನಂತೆ ಜೈನರು ಯಾವ ರೀತಿಯಾಗಿ ಪೂಜಿಸಿಕೊಂಡು ತಾಳ, ಹಳಗ, ಗಂಟೆ, ಮೋರಿ, ಸನಾದಿಗಳನ್ನ, ಮತ್ತೆ ಇನ್ನೊಂದು ಬರ್ತಾ ಇದೆ ಇಲ್ಲಿ ಕಳಶ, ಇವೆಲ್ಲವನ್ನು ಕೂಡ ಅದೇ ಮರ್ಯಾದೆಯಂತೆ ಕಾಪಾಡಿಕೊಂಡು ಬರಬೇಕು ಅಂತಕ್ಕಂಥದ್ದು ಹೇಳಿದ. ಜೊತೆಗೆ ಸರುವುದು ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ ಹಾನಿ ವೃದ್ಧಿಯಾದರೂ ವೈಷ್ಣವರ ಹಾನಿ ವೃದ್ಧಿಯಾಗಿ ಪಾಲಿಸುವುದು. ಒಂದು ವೇಳೆ ಜೈನರಿಗೆ ಅಂದರೆ ಜೈನ ಧರ್ಮಕ್ಕೆ ಏನಾದರೂ ತೊಂದರೆಯಾದರೆ, ಅನಾಹುತ ಉಂಟಾದರೆ ಅದನ್ನ ವೈಷ್ಣವರ ಧರ್ಮಕ್ಕೆ ಆದಂತಹ ಹಾನಿ ಎಂದು ತಿಳಿದು ಆ ಆದಂತಹ ಹಾನಿಯನ್ನ ಪರಿಹಾರವನ್ನ ಮಾಡಬೇಕು. ಅರ್ಥ ಆಗ್ತದೆ ಪಾಯಿಂಟ್? ಅರ್ಥ ಮಾಡ್ಕೊಳ್ಳಿ. ಜೈನ ಧರ್ಮಕ್ಕೆ ಬೇರೆ ಯಾರಿಂದಲಾದರೂ ಸರಿ ಅಥವಾ ಬೇರೆ ಹೇಗಾದರೂ ಸರಿ, ಜೈನ ಧರ್ಮಕ್ಕೆ ಏನಾದರೂ ತೊಂದರೆಯಾದರೆ, ಅನಾಹುತ ಉಂಟಾದರೆ ಅಥವಾ ಹಾನಿಯಾದರೆ ಆ ಹಾನಿಯನ್ನ ವೈಷ್ಣವರು ತಮ್ಮ ಧರ್ಮಕ್ಕೆ ಆದಂತಹ ಹಾನಿ, ತೊಂದರೆ ಅಂತ ತಿಳ್ಕೊಂಡು ಜೈನರಿಗೆ ಆದಂತಹ ಹಾನಿಯನ್ನ ಸರಿಪಡಿಸಬೇಕು ಅಥವಾ ತೊಂದರೆಯನ್ನ, ಆ ಹಾನಿಯನ್ನ ನಿವಾರಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾನೆ. ಜೊತೆಗೆ ಈ ಮರ್ಯಾದೆಗಳು, ಈ ರೀತಿಯ ಒಂದು ಕಾನೂನನ್ನ ಅಥವಾ ಆದೇಶವನ್ನ ಎಲ್ಲಾ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಲ್ಲಿ ಶ್ರೀ ವೈಷ್ಣವರು ಶಾಸನವನ್ನು ನಟ್ಟು ಪಾಲಿಸುವರು. ನೋಡಿ, ನಾನು ಈ ರೀತಿಯಾಗಿ ಹೇಳಿರ್ತಕ್ಕಂತಹ ಆದೇಶವನ್ನ ಪ್ರತಿಯೊಬ್ಬರು ಪಾಲನೆಯನ್ನ ಮಾಡಬೇಕು. ಜೊತೆಗೆ ಈ ತರದ ಒಂದು ಆದೇಶವನ್ನ ಹೊರಡಿಸಿದಂತಹ ಆದೇಶವನ್ನ ಬರೆಸಿ, ಶಾಸನವಾಗಿ ಬರೆಸಿ ಒಂದು ಪ್ರತಿಯೊಂದು ಬಸ್ತಿ ಅಂತಂದ್ರೆ ಬಸದಿ ಅಂತಕ್ಕಂಥ ಅರ್ಥ ಬರ್ತದೆ ಮಕ್ಕಳೇ. ಜೈನರ ಬಸದಿಗಳು ಅಂತ ಬರ್ತವೆ, ಆಮೇಲೆ ಹಿಂದೂಗಳಾಗಿ ದೇವಾಲಯಗಳು ಅಂತ ಬರ್ತವೆ. ಅಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಬಸದಿಗಳು ಅಂತ ಬರ್ತವೆ. ಅಂತಹ ಬಸದಿಗಳಲ್ಲಿ ಪ್ರತಿಯೊಂದು ಬಸದಿಗಳಲ್ಲೂ ಕೂಡ ಒಂದೊಂದು ಶಾಸನವನ್ನ ಇಡಬೇಕಂತೆ. ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನು ಇಟ್ಟು ಆ ಶಾಸನವನ್ನು ಯಾರು ನೀಡಬೇಕಂತೆ? ವೈಷ್ಣವರೇ ನೀಡಬೇಕು. ಜೈನರ ಪ್ರತಿಯೊಂದು ಬಸದಿಗಳಲ್ಲೂ ವೈಷ್ಣವರೇ ಶಾಸನವನ್ನು ಇಟ್ಟು
ಚಂದ್ರ ಅಂತಂದ್ರೆ ಚಂದ್ರ, ಅರ್ಕ ಅಂದ್ರೆ ಸೂರ್ಯ. ಚಂದ್ರ ಅಂದ್ರೆ ಚಂದ್ರ, ಅರ್ಕ ಅಂದ್ರೆ ಸೂರ್ಯ. ಅಂದ್ರೆ ಸೂರ್ಯ ಎಲ್ಲಿ ತನಕ ಆ ಆದೇಶವನ್ನ ಜೈನರ ಮಸೀದಿಗಳಲ್ಲಿ ಶಾಸನವನ್ನಿಟ್ಟು ಆ ಶಾಸನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಶಗಳನ್ನು ಕೂಡ ಪಾಲನೆಯನ್ನ ಮಾಡಬೇಕಂದ್ರೆ ಎಲ್ಲೇ ತನಕ ಸೂರ್ಯ ಚಂದ್ರರು ಇರ್ತಾರೋ ಅಲ್ಲೇ ತನಕನೂ ಕೂಡ ಆ ಶಾಸನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಶವನ್ನ ಪ್ರತಿಯೊಂದು ಆದೇಶವನ್ನ ಪಾಲನೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನ ನಮ್ಮ ವೀರ ಮುಖರಾಯರು ಬಳಸ್ತಾರೆ. ಜೊತೆಗೆ ಮುಂದನ್ನು ಕೂಡ ನೋಡೋಣ ಏನಾಗುತ್ತೆ. ಚಂದ್ರಾರ್ಥ ಸ್ಥಾಯಿಯಾಗಿ ವೈಷ್ಣವ ಸಮಯವು ಜೈನ ದರ್ಶನವ ರಕ್ಷಿಸಿಕೊಂಡು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಪಾಲನೆಯನ್ನು ಮಾಡಬೇಕು. ಜೊತೆಗೆ ಸೂರ್ಯ ಚಂದ್ರ ಇರುವವರೆಗೂ ವೈಷ್ಣವರು ಜೈನ ಧರ್ಮವನ್ನ ಕಾಪಾಡಿಕೊಂಡು ಬರಬೇಕು. ಬಹಳ ಮುಖ್ಯವಾಗಿರತಕ್ಕಂಥ ಅಂಶ, ವೈಷ್ಣವರು ಜೈನ ಧರ್ಮವನ್ನ ಕಾಪಾಡಿಕೊಂಡು ಬರಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಜೊತೆಗೆ ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಬಹುದು. ಸೊ ಹಾಗಾಗಿ ವೈಷ್ಣವರೇ ಬೇರೆ, ಈ ಕಡೆ ಜೈನರೇ ಬೇರೆ ಅಂತೇಳಿ ಬೇರೆ ಬೇರೆ ಅಂತೇಳಿ ಕಾಣೋ ಹಾಗೆ ಇಲ್ಲ. ಇಲ್ಲಿ ವೈಷ್ಣವರು ಬೇರೆ ಅಲ್ಲ, ಜೈನರು ಬೇರೆ ಅಲ್ಲ, ಅವರಿಬ್ಬರು ಕೂಡ ಒಂದೇ ಅನ್ನೋ ರೀತಿಯಾಗಿ ಬದುಕಬೇಕು ಅಂತೇಳಿ ಹೇಳ್ತಾರೆ. ಜೊತೆಗೆ ಶ್ರೀ ತಿರುಮಲೆಯ ತಾತಯ್ಯಗಳು ಸಮಸ್ತ ರಾಜ್ಯದ ಭವ್ಯ ಜನಾಂಗಗಳ ಅನುಮತದಿಂದ ಭವ್ಯ ಅಂದ್ರೆ ಜೈನರು ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಅಂದರೆ ತಿರುಮಲೆಯಲ್ಲಿರ್ತಕ್ಕಂತಹ ತಾತಯ್ಯರು ಅವತ್ತಿನ ಕಾಲದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಉತ್ತಮ ವ್ಯಕ್ತಿಯಾಗಿರ್ತಾರೆ, ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಹಾಗಾಗಿ ಅಂತವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಸೊ ಅವರು ಮುಂದೆನ ನಿಂತ್ಕೊಂಡ್ಬಿಟ್ಟು ಎಲ್ಲ ರಾಜ್ಯದಲ್ಲಿರ್ತಕ್ಕಂತಹ ಸಮಸ್ತ ಭವ್ಯ ಜನಗಳ ಅನುಮತದಿಂದ ಏನ್ ಮಾಡಬೇಕು, ರಾಜ್ಯದಲ್ಲಿರ್ತಕ್ಕಂಥ ಆ ಒಂದು ಅಂದ್ರೆ ಎಲ್ಲಾ ಒಂದು ಆ ಒಂದು ಪ್ರದೇಶದಲ್ಲಿ ಎಲ್ಲ ಪ್ರತಿಯೊಂದು ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೈನರ ಒಪ್ಪಿಗೆಯನ್ನ ಅನುಮತದ ಒಪ್ಪಿಗೆಯನ್ನ ಪಡೆದುಬಿಟ್ಟು ಬೆಳಗೊಳದ ತೀರ್ಥದಲ್ಲಿ ಬೆಳಗೊಳ ಅಂದ್ರೆ ಇವತ್ತಿನ ಶ್ರವಣ ಬೆಳಗೊಳ, ಇವತ್ತಿನ ಶ್ರವಣ ಬೆಳಗೊಳವನ್ನ ಅವತ್ತಿನದಲ್ಲಿ ಬೆಳಗೊಳ ಅಂತ ಕರೀತಾ ಇದ್ರು. ಸೊ ಬೆಳಗೊಳ ಅಂದ್ರೆ ಶ್ರವಣ ಬೆಳಗೊಳ. ಸೊ ತಿರುಮಲೆಯಲ್ಲಿರ್ತಕ್ಕಂತಹ ತಾತಯ್ಯಗಳು ಏನ್ ಮಾಡಬೇಕು ಅಂತಂದ್ರೆ ನಾಡಿನಲ್ಲಿರ್ತಕ್ಕಂತಹ ಸಮಸ್ತ ಜೈನರ ಅನುಮತಿಯನ್ನ ಪಡ್ಕೋಬೇಕು, ಅಂದ್ರೆ ಸಹಮತವನ್ನ ಪಡ್ಕೊಂಡು ಒಪ್ಪಿಗೆಯನ್ನ ಪಡ್ಕೊಂಡು ಶ್ರವಣ ಬೆಳಗೊಳದಲ್ಲಿ ತೀರ್ಥದ ಆ ಒಂದು ಪ್ರದೇಶದಲ್ಲಿ ಶ್ರವಣ ಬೆಳಗೊಳದಲ್ಲಿ ವೈಷ್ಣವ ಅಂಗರ ರಕ್ಷೆಗೋಸ್ಕರ ಸೊ ವೈಷ್ಣವರು ಅಂದ್ರೆ ಏನ್ ಬಸ್ತಿಯಲ್ಲಿ ಒಂದು ನೆಟ್ಟಿರ್ತಾರೋ ಸೊ ಅದನ್ನ ಅಲ್ಲಿ ಒಂದು ಬಸ್ತಿ ಶಾಸನ ನೆಟ್ಟಿರ್ತಾರೋ ಸೊ ಅದಕ್ಕೆ ವೈಷ್ಣವ ಅಂಗರಕ್ಷೆಗೋಸ್ಕರ ಸಮಸ್ತ ರಾಜ್ಯದೊಳಗಿರುವಂತಹ ಜೈನರ ಬಾಗಿಲುಗಟ್ಟಲೆಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಟ್ಟು ವೈಷ್ಣವರ ರಕ್ಷಣೆಯನ್ನ ಅಂಗರಕ್ಷಣೆಯನ್ನು ಕಾಯ್ಬೇಕಲ್ಲಿ. ಅಲ್ಲಿರ್ತಕ್ಕಂಥ ದೇವಾಲಯವನ್ನ ಅಲ್ಲಿ ವೈಷ್ಣವರು ಕಾವಲನ್ನ ಕಾಯ್ತಕ್ಕಂತಹ ಕೆಲಸ ಆಗಬೇಕು. ಜೊತೆಗೆ ಆ ಕಾವಲು ಕಾಯೋರಿಗೆ ಒಂದಷ್ಟು ಸಂಬಳವನ್ನ ಕೊಡ್ಬೇಕಲ್ಲ. ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ಮನೆಯಿಂದ ವರ್ಷಕ್ಕೆ ₹1, ವರ್ಷಕ್ಕೆ ಒಂದು ಹಣ ಕೊಟ್ಟು ಆ ಎತ್ತಿದ ಮನೆಗೆ ದೇವರ ಅಂಗರಕ್ಷಣೆ 26 ಮೀಸಲಿಟ್ಟು ಮಿಕ್ಕವನಿಗೆ ಜಿನಾಲಯಗಳಿಗೆ ಸೂರ್ಯನ ಕೂಡುವುದು. ಸೂರ್ಯ ಅಂದ್ರೆ ಸುಣ್ಣ ಬಣ್ಣ. ಅಂದ್ರೆ ಮಕ್ಕಳೇ ವೀರ ಮುಖರಾಯರು ಏನು ಆದೇಶವನ್ನು ಕೊಟ್ಟಿದ್ರು ಸೊ ಆದೇಶವನ್ನ ಪ್ರತಿಯೊಬ್ಬರು ಪಾಲನೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಆದೇಶವನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಸೂರ್ಯಚಂದ್ರ ಇರುವವರೆಗೂ ಕೂಡ ಜೈನರ ರಕ್ಷಣೆಯಿಂದ ವೈಷ್ಣವರೇ ಮಾಡಬೇಕಾಗಿರುತ್ತೆ. ಜೊತೆಗೆ ಒಂದು ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂತಹ ದೇವಾಲಯದಲ್ಲಿ ಏನಿದೆಯೋ ಆ ದೇವಾಲಯದ ರಕ್ಷಣೆಯನ್ನು ಮಾಡತಕ್ಕಂಥವ್ರು ಯಾರಾಗಿರ್ತಾರೆ, ವೈಷ್ಣವರಾಗಿರ್ತಾರೆ. ಸೊ ದೇವಾಲಯದ ರಕ್ಷಣೆ ಅಂದರೆ ಅಂಗರಕ್ಷಕರು ಏನಿರ್ತಾರೋ ದೇವಾಲಯವನ್ನು ಕಾಯಲಿಕ್ಕೆ ಸೊ ಅವರಿಗೆ ಸಂಬಳ ಕೊಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ಜೈನರ ಒಂದೊಂದು ಮನೆ
20% ಅಂಗರಕ್ಷಕರಿಗೆ ಕೊಡಬೇಕು. ಇನ್ನ 80% ಅಲ್ಲಿರ್ತಕ್ಕಂತಹ ಇದಕ್ಕೆ ಸೂರ್ಯಕ್ಕೆ ಸುಣ್ಣ ಬಣ್ಣವನ್ನ ಬಳಿಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಕೊಟ್ಟ. ನೋಡಿ, ಅಂಗರಕ್ಷಣೆ 20% ಅಂಗರಕ್ಷಣೆ, 20% ಜೈನರ ಪ್ರತಿಯೊಂದು ಮನೆಯಿಂದ ಒಂದೊಂದು ವರ್ಷಕ್ಕೆ ₹1 ಕಲೆಕ್ಟ್ ಮಾಡಿರ್ತಾರೋ ಅದರ 20% ಅಂಗರಕ್ಷಣೆಗೆ ಮೀಸಲಿಟ್ಟರೆ ಇನ್ನ 80% ಆ ಇಡೀ ಬಸದಿಗೆ ಸುಣ್ಣ ಬಣ್ಣವನ್ನ ಬಳಿಬೇಕು ಅಂತ ಹೇಳಿ ಹೇಳಿದ. ಜೊತೆಗೆ ಜೀರ್ಣಾಲಯಗಳು ಏನಿದಾವೋ ಅವಕ್ಕೆ ಸುಣ್ಣ ಬಣ್ಣವನ್ನ ಬಳಿಬೇಕು. ಈ ಮರ್ಯಾದೆಯನ್ನು ಈ ನಿಯಮವನ್ನ ಚಂದ್ರಾಂತರುಳ್ಳ ಅನ್ಯಗಂ ತಪ್ಪಲಿಯದೆ ವರ್ಷಕ್ಕೆ ಕೊಟ್ಟು ಕೀರ್ತಿಯನ್ನು ಪುಣ್ಯವನ್ನು ಉಪಾರ್ಜಿಸಿಕೊಂಬುದು. ಈ ರೀತಿ ಮಾಡಿರ್ತಕ್ಕಂತಹ ಆದೇಶವನ್ನು ಪ್ರತಿಯೊಬ್ಬರೂ ಕೂಡ ಪಾಲನೆಯನ್ನ ಮಾಡಬೇಕು, ಚಾಚು ತಪ್ಪದೆ ಅನುಸರಿಸಬೇಕು. ಜೊತೆಗೆ ಎಲ್ಲಿಯ ತನಕ ಅಂದ್ರೆ ಸೂರ್ಯ ಚಂದ್ರರಿರುವವರೆಗೂ ಕೂಡ ವರ್ಷವೂ ಕೂಡ ಈ ನಿಯಮವನ್ನು ಕೂಡ ಪ್ರತಿ ವರ್ಷವೂ ಕೂಡ ಬಿಡದ ಹಾಗೆ ಪಾಲನೆಯನ್ನ ಮಾಡಬೇಕು. ಜೊತೆಗೆ ಇದನ್ನ ಮಾಡ್ತಾ ಇದರಿಂದ ಕೀರ್ತಿಯನ್ನು ಕೂಡ ಪಡ್ಕೋಬೇಕು, ಜೊತೆಗೆ ಪುಣ್ಯವನ್ನು ಕೂಡ ಪಡ್ಕೋಬೇಕು ಅಂತ ಹೇಳಿದ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ, ಈ ಮಾಡಿದ ಕಟ್ಟಳೆಯನ್ನು ಅವನೊಬ್ಬನು ಮೀರಿದವನು ರಾಜದ್ರೋಹಿಯಪ್ಪನು. ತಾನು ಮಾಡಿರ್ತಕ್ಕಂತಹ ಆದೇಶವನ್ನು ಅಥವಾ ಹೊರಡಿಸಿರ್ತಕ್ಕಂತಹ ಆದೇಶವನ್ನು ಯಾರಾದರೂ ಉಲ್ಲಂಘನೆಯನ್ನ ಮಾಡಿದ್ದಾದಲ್ಲಿ ಅವನು ರಾಜದ್ರೋಹಿಯಾಗ್ತಾನೆ ಅಂತಕ್ಕಂಥ ಒಂದು ಆದೇಶವನ್ನ ಹೊರಡಿಸಿದ. ಹಾಗಾದ್ರೆ ಒಬ್ಬ ರಾಜ ಅವತ್ತಿನ ಕಾಲದಲ್ಲಿ ಮಾಡಿರ್ತಕ್ಕಂತಹ ಆದೇಶವನ್ನ ಉಲ್ಲಂಘನೆಯನ್ನ ಮಾಡ್ತಾನೆ ಅಂತಂದಾಗ ಆ ಉಲ್ಲಂಘನೆಗೆ ಅವತ್ತಿನ ಕಾಲದಲ್ಲಿ ಎಂತಹ ಶಿಕ್ಷೆಯನ್ನ ಕೊಡ್ತಾ ಇದ್ರು ಅನ್ನೋದು ಬಹುಶಃ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಅಂತಹ ರಾಜರ ಯಾವ ಉಲ್ಲಂಘನೆಯನ್ನು ಕೂಡ ಮೀರ್ತಕ್ಕಂತಹ ಕೆಲಸಕ್ಕೆ ಯಾವ ಪ್ರಜೆಗಳು ಕೂಡ ಕೈ ಹಾಕ್ತಾ ಇಲ್ಲ. ಅಂತಹ ಒಂದು ಆದೇಶವನ್ನ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಾಗಿರ್ತಕ್ಕಂತಹ ವೀರ ಬುಕ್ಕರಾಯರು ಮಾಡುವ ಮುಖಾಂತರವಾಗಿ ಜೈನರು ಮತ್ತು ವೈಷ್ಣವರ ನಡುವೆ ಇರ್ತಕ್ಕಂತಹ ಗೊಂದಲವನ್ನ ನಿವಾರಣೆ ಮಾಡ್ತಾರೆ. ವೈಷ್ಣವರು ಜೈನರ ಸಂಪೂರ್ಣ ಹೊಣೆಗಾರಿಕೆಯನ್ನ ವೈಷ್ಣವರೇ ಮೊದಲ ಆಗಿ ಮಾಡುತ್ತಾರೆ. ಜೈನ ಧರ್ಮ ಬೇರೆಯಿಲ್ಲ, ವೈಷ್ಣವ ಧರ್ಮವಲ್ಲ, ಆ ಎರಡೂ ಧರ್ಮ ಕೂಡ ಒಂದೇ ರೀತಿಯಾಗಿ ಇದ್ದು ಒಂದೇ ತರ ನಡ್ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಉತ್ತಮವಾಗಿರ್ತಕ್ಕಂತಹ ಸಂದೇಶವನ್ನ ಕೊಡ್ತಾನೆ. ಇದಿಷ್ಟು ಮಕ್ಕಳೇ ಇವತ್ತಿಗೆ ಇಟ್ಟಿರ್ತಕ್ಕಂತಹ ಪಾಠ ಧರ್ಮ ಸಮದೃಷ್ಟಿ ಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗೆ ಪಾಠವನ್ನ ಮುಗಿಸ್ತಾರೆ. ಎಲ್ಲರಿಗೂ ಧನ್ಯವಾದಗಳು.